ಇಂದಿರಾ ಗಾಂಧಿ ಅವರನ್ನ ಮೀಟ್ ಆಗಿದ್ದಂಥ ಸನ್ನಿವೇಶವನ್ನು ನೆನಪಿಸ್ಕೊಳ್ಬೋದಾ? ಮೇಡಮ್, ಇಂದಿರಾ ಗಾಂಧಿಗೆ ಅವರು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರು ಎಲೆಕ್ಷನ್ ನಿಂತಿದ್ರು, ಮೆಂಬರ್ ಆಫ್ ಪಾರ್ಲಿಮೆಂಟಲ್ಲಿ. ನನ್ನ ಸ್ನೇಹಿತರೆಲ್ಲ ಇಂದಿರಾ ಗಾಂಧಿಗೆ ನೋಡಲಿಕ್ಕೆ ಚಿಕ್ಕಮಗಳೂರಿಗೆ ಹೋದರು. ನನ್ನ ಹತ್ರ ಅವಾಗ ಅಷ್ಟು ದುಡ್ಡಿಲ್ಲ. ಯಾಕಂದರೆ ಅವಾಗ ಬಸ್ ಚಾರ್ಜು ನನ್ನ ಲೆಕ್ಕದಲ್ಲಿ 2 ರೂಪಾಯಿ ಇಲ್ಲ 3 ರೂಪಾಯಿ ಇರ್ಬೋದು ಅಷ್ಟೇ, ಅಷ್ಟೂ ಇಲ್ಲ, ಲೆಸ್ ದೆನ್ ದಟ್. ನಾನು ಹೋಗಿಲ್ಲ ಅವಾಗ. 2 ರೂಪೀಸು ದೊಡ್ಡ ಅಮೌಂಟ್ ನನಗೆ, ನಿಜ ನಿಜ. ಓಕೆ, ಆಗಿನ ನನಗೆ ದೊಡ್ಡ ಅಮೌಂಟೆ. ನಾನು ಹೋಗಿಲ್ಲ. ನನ್ನ ಸ್ನೇಹಿತರಿಗೆ ನೀವೆಲ್ಲ ಹೋಗ್ರಿ, ನಾನು ಮುಂದೆ ಒಂದು ದಿವಸ ನಾನು ಹೋಗಿ ನೋಡ್ತೀನಿ ಇಂದಿರಾ ಗಾಂಧಿಗೆ ಅಂತ ನೋಡಿದೆ. ಅಲ್ಲಿ ನನಗೆ ನನ್ನ ಒಂದು ಚಾನ್ಸು, ಒಳ್ಳೆ ಚಾನ್ಸು ಸಿಕ್ತು. ಏನಂದರೆ ಇಂದಿರಾ ಗಾಂಧಿ ಅವ್ರ ಜೊತೆಯಲ್ಲಿ ಇರಲಿಕ್ಕೆ, ಪ್ರೈಮ್ ಮಿನಿಸ್ಟರ್ ಜೊತೆಯಲ್ಲಿ ಇರಲಿಕ್ಕೆ. ಆಮೇಲೆ ಅವರು ಒಳ್ಳೆ ಸ್ಪೋರ್ಟಿಂಗ್ ವುಮೆನ್, ಆಮೇಲೆ ಆ್ಯಕ್ಟಿವ್, ಇಟ್ಸ್ ಅ ವೆರಿ ಆ್ಯಕ್ಟಿವ್ ವುಮೆನ್. ನೋಡಿ, ಅವರಿಗೆ ನಿಜವಾಗ್ಲೂ ಐರನ್ ವುಮೆನ್ ಆಫ್ ಇಂಡಿಯಾ ಅಂತ ಕರೆದಿದ್ದಾರೆ. ಅವರು ನಮ್ಮ ಸ್ಪೋರ್ಟ್ಸಿಗೂ ಎನ್ಕರೇಜ್ ಮಾಡಿದ್ದಾರೆ. ಅದೇ ಥರದಲ್ಲಿ ಯಾರ್ಯಾರು ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಎಲ್ಲರೂ ಎನ್ಕರೇಜ್ ಮಾಡ್ಯಾರ ಮೇಡಮ್. ಹೌದಾ? ಇದು ಅವರವರ ಲೆವೆಲ್ಲಿಗೆ ಅವರವರು ಇದಕ್ಕೆ ಮಾಡಿದ್ದಾರೆ ನೋಡಿ. ಅವ್ರು 82 ಅಲ್ಲಿ ಏಷ್ಯನ್ ಕ್ರೀಡಾಕೂಟ ಮಾಡಿದ್ದಾರೆ. ಅವಾಗ ನಮ್ಮ ದೇಶದಲ್ಲಿ ಬಡತನ ಇತ್ತು. 82 ಅಲ್ಲಿ ಅಂದರೆ ಅದು 74-75 ಸ್ಟಾರ್ಟ್ ಆಗಿದೆ. ಅವಾಗ ನಮ್ಮ ದೇಶದಲ್ಲಿ ಬಡತನ ಇತ್ತು, ಆಯ್ತಾ. ಈವನ್ ಅವಾಗ ಬಾಂಗ್ಲಾದೇಶ್ ವಾರ್ ಮಾಡಿ ಬಂದಿದ್ವಿ, ನಮ್ಮ ಹತ್ರ ದುಡ್ಡಿನ ಸಮಸ್ಯೆ ಇತ್ತು, ಮಾಡಿದ್ದಾರೆ. ಆಮೇಲೆ ಇಂದಿರಾ ಗಾಂಧಿ ಜಾಗದಲ್ಲಿ ನನಗೆ ದೊಡ್ಡ ಒಂದು ಮರಿದಾದಂಥ ಒಂದು ಇನ್ಸಿಡೆನ್ಸ್ ಅಂದರೆ, ಸ್ಪೋರ್ಟ್ಸ್ ಹೆಂಗೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ಜನರಲ್ ನಾಲೆಡ್ಜ್, ಒಂದು ಜನರಲ್ ಪಬ್ಲಿಕ್ ಜೊತೆಯಲ್ಲಿ ಸೇರಿ ಆಮೇಲೆ ಹೂವು ಮಾಡ್ತಾ ಇದ್ದಿದ್ದರಿಂದ ನನಗೆ ಅದು ತುಂಬ ಹೆಲ್ಪ್ ಆಯಿತು. ಹೆಂಗೆ ಹೆಲ್ಪ್ ಆಯಿತು ಅಂದರೆ, ತುಂಬ ಜನ ಜೊತೆಲಿ ವ್ಯವಹಾರ ಮಾಡ್ತೀವಿ. ಹೂವು ಇರ್ಬೋದು, ದೊಡ್ಡ ಬಿಸ್ನೆಸ್ ಇರ್ಬೋದು, ಅದು ಚಿಕ್ಕದು ದೊಡ್ಡದು ಅಲ್ಲ ಬಿಸ್ನೆಸ್ಸು, ವ್ಯವಹಾರ ಜ್ಞಾನ ಬರುತ್ತೆ. ಅಲ್ಲಿ ಹೋದಾಗ ಅಲ್ಲಿ ನನಗೆ ಒಂದು ಮಿಲಿಟ್ರಿ ಆಫೀಸರ್ ಏನಾದರೂ, ನೀವು ಕೈಯಲ್ಲಿ ಊಟ ಮಾಡ್ತೀರಿ, ನೀನು ಆ ಕಡೆ ಕುತ್ಕೊಬೇಕು ಅಂದರು. ಯಾಕೆ ಅಂದರೆ ಅವ್ರಿಗೇನಾಗಿದೆ, ಅಲ್ಲೆಲ್ಲ ನಾವು ಲೈಫಲ್ಲಿ ಸ್ಪೂನು, ಕಟ್ಲೆಟ್ಟು ಇದು ನೋಡಿಲ್ಲ, ತಿನ್ನೋದೇ ನೋಡಿಲ್ಲ ಫಸ್ಟ್ ಆಫ್ ಆಲು. ಆವಾಗ ನಾನಿಲ್ಲ ನಾನು ಇಲ್ಲಿ, ನನಗೆ ಆ್ಯಕ್ಚುಲಿ ನನಗೆ ಇಲ್ಲಿ ಅಲರ್ಟ್ ಮಾಡಿ, ನನಗೆ ಹಿಂದಿನೂ ಸರಿಯಾಗಿ ಬರ್ತಿರಲಿಲ್ಲ, ನನಗೆ ಇಲ್ಲೇ ಅಲರ್ಟ್ ಮಾಡಿ ಇಲ್ಲೇ ಕುತ್ಕೊತೀನಿ ಅಂತ. ಆಮೇಲೆ ನನಗೆ ಗೊತ್ತಾಯ್ತು, ಯಾಕೆ ಅಂದರೆ ಇಂದಿರಾ ಗಾಂಧಿ ನಮ್ಮ ಪಕ್ಕದಲ್ಲೇ ಬಂದು ಕುತ್ಕೊತಾರಲ್ಲಿ. ನೆಕ್ಸ್ಟು ಅದು ಟೇಬಲ್ಸ್ ಹಿಂಗಿರುತ್ತೆ, ಕುತ್ಕೊಂಡು. ನಾನು ಅವಾಗ ಇಲ್ಲ, ನೀವೇನಾರು ತಿನ್ನಲಿಲ್ಲ ಅಂದರೆ ಅದು ಸರಿಯಾಗಲ್ಲ ಅಂತ. ಆಯಿತು, ನಾನು ತಿಂತೀನಿ, ಬಿಡಿ ನನಗೆ. ನಾನು ಅವಾಗ 2 ಟೈಮ್ ಇಲ್ಲ, ಇಮಿಡಿಯೇಟಾಗಿ ನಾನು ಏನು ತಿನ್ಬೋದು ಕೈಯಲ್ಲಿ. ನಾನು ಈಗ ನನಗೆ ಗ್ರೇಪ್ಸ್ ಕೊಡಿ ಅಂದೆ. ನೋಡಿ, ಗ್ರೇಪ್ಸ್ ಕೊಡಿ ಅಂದರೆ ಗ್ರೇಪ್ಸ್ ಕೈಯಲ್ಲಿ ಬಿಟ್ಟು ಸ್ಪೂನಲ್ಲಿ ತಿನ್ನಕ್ಕಾಗಲ್ಲ. ನಾನು ಫೋಟೋ ನಿಮಗೆ ಕಳಿಸ್ಬಿಡ್ತೀನಿ. ನನ್ನ ಪ್ಲೇಟಲ್ಲಿ ಓನ್ಲಿ ಗ್ರೇಪ್ಸ್ ತಿಂತೀನಿ ನಾನು. ಅದು ಇನ್ನೊಂದೇನೆಂದರೆ, ಮಂತ್ ಆಫ್ ಜನವರಿಯಲ್ಲಿ ನನಗೆ ಅದು ಗೊತ್ತಿದೆ, ಅದು ಸ್ವಲ್ಪ ಹುಳಿ ಅಂತ. ಹುಳಿ, ಅದು ಡೆಲ್ಲಿಯಲ್ಲಿ ಚಳಿ ಬೇರೆ ಇದೆ. ಇದೆಲ್ಲ ಹೇಗೆ ಬರುತ್ತೆ ಅಂದರೆ, ಅದಕ್ಕೆ ಮಕ್ಕಳನ್ನ ಪಬ್ಲಿಕ್ ಜೊತೆಯಲ್ಲಿ ಬೆರಿಲಿಕ್ಕೆ ಬಿಡಬೇಕು. ಮಕ್ಕಳನ್ನ ಬಂದ್ ಮಾಡಬೇಡಿ. ಮಕ್ಕಳನ್ನ ನೀವು ಬೇರೆಯವ್ರ ಜೊತೆಯಲ್ಲಿ ಆಟ ಆಡ್ಲಿಕ್ಕೆ ಬಿಡಿ, ಬೇರೆಯವ್ರ ಜೊತೆಯಲ್ಲಿ ಮಾತಾಡಕ್ಕೆ ಬಿಡಿ, ಡಿಬೇಟ್ ಮಾಡಕ್ಕೆ ಬಿಡಿ. ಅವ್ರಿಗೆ ಹಾಡು ಹೇಳಕ್ಕೆ ಹೆಂಗೆ ಬರುತ್ತೋ, ಸೋಲ್ತಾನೋ ಗೆಲ್ತಾನೋ ನೋಡ್ಬಿಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಪೇರೆಂಟ್ಸಿಗೆ. ಯು ಅಲೋ ಹಿಮ್ ಟು ಪಾರ್ಟಿಸಿಪೇಟ್, ಎಕ್ಸ್ಪ್ಲೋರ್ ಆಗಬೇಕು. ರೈಟ್, ವೆರಿ ನೈಸ್ ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.